ಅಪ್ಪಯ್ಯ ಏನು ಹೇಳ್ತಿದ್ದೀರಾ? ಅನಿಕಾ ಕೆಟ್ಟವಳು ಅನ್ನೋ ವಿಷಯ ಗೊತ್ತಾಗಿ ಅವಳಿಗೆ ಹೆದರ್ಕೊಂಡು ನೀವಿನ್ನೂ ಮೆಂಟಲಿ ಅನ್ಸ್ಟೇಬಲ್ ಅನ್ನೋ ಥರ ನಾಟಕ ಮಾಡ್ತಿದ್ದೀರಾ ಅನ್ಕಂಡೆ. ಆದರೆ ನೀವು ಹಿಂಗಾಗೋದಕ್ಕೆ ಅವಳೇ ಕಾರಣ ಅಂತ ಹೇಳ್ತಿದ್ದೀರಲ್ಲ ಅಪ್ಪಯ್ಯ. ಹೌದಮ್ಮ, ಇದನ್ನೆಲ್ಲ ಅವಳೇ ಹೇಳಿದ್ಲು. ನಾನು ಎಲ್ಲಿ ಸರಿ ಹೋಗಿದ್ದೀನಿ ಅಂತ ಅಂದ್ಕೊಂಡು ಮತ್ತೆ ನನಗೆ ಟ್ಯಾಬ್ಲೆಟ್ ತಿನ್ನೋ ಥರ ಫೋರ್ಸ್ ಮಾಡ್ತಾ ಇದ್ಲು. ಅದಕ್ಕೆ ನಾನು ಇನ್ನೂ ಮೆಂಟಲಿ ಅನ್ಸ್ಟೇಬಲ್ ಅನ್ನೋ ಥರ ಆ್ಯಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ವಿಷಯನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ನಾನು ಟ್ರೈ ಮಾಡಿದೆ. ಅದಕ್ಕೆ ನಿನ್ನ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿದೆ. ಆದರೆ ಅಷ್ಟರಲ್ಲಿ ಊರ್ಮಿಳಾ ಬಂದ್ಲು. ಅದನ್ನ ನನ್ನ ಕೈಲಿ ಹೇಳ್ಕೊಳಕ್ಕಾಗ್ಲಿಲ್ಲಮ್ಮ. ಅನಿಕಾ ಇಂಥವಳ? ಅವಳು ಕೆಟ್ಟವಳು, ಅವಕಾಶವಾದಿ, ಸಮಯಕ್ಕೆ ತಕ್ಕಂಗೆ ಬಣ್ಣ ಬದಲಾಯಿಸೋ ಉಸಿರುವಳ್ಳಿ ಅನ್ನೋದು ಗೊತ್ತಿತ್ತು. ಆದ್ರೆ ಜೀವ ಕೊಟ್ಟಿದ್ದ ತಂದೆ ಪ್ರಾಣ ಜೊತೆನೆ ಆಟ ಆಡೋ ಅಂತ ಕೆಟ್ಟ ಮನ್ಸಿರೋಳು ಅಂತ ಗೊತ್ತಿರ್ಲಿಲ್ಲ ಅಪ್ಪಯ್ಯ. ಏನ್ ಮಾಡಕ್ಕಾಗುತ್ತೆ ಕಮಲಿ, ಎಲ್ಲ ನನ್ನ ಹಣೆ ಬರ. ಅಪ್ಪಯ್ಯ, ಅವಳು ನಮ್ಗೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಾವಳೆ. ನಾನು ಹೊಡ ಹುಡ್ದವಳನ್ನ ಸಾಯಿಸಿದಾಳೆ ಅಪ್ಪಯ್ಯ. ನೀವು ಜೀವ ಕೊಟ್ಟವ್ರು ಅನ್ನೋದು ನೋಡ್ದೆ ನಿಮ್ನ ಈ ಸ್ಥಿತಿಗೆ ತಂದು ನಿಲ್ಸವಳೆ. ನನ್ನ ಮ್ಯಾಕೆ ಇನ್ನೂ ಜಿತ್ ಸಾಧಿಸ್ತಿದ್ದಾಳೆ. ಇಷ್ಟೆಲ್ಲ ಮಾಡಿರೋವಳಿಗೆ ಕ್ಷಮೆ ಅನ್ನೋದೇ ಇಲ್ಲ ಅಪ್ಪಯ್ಯ. ಇದೆಲ್ಲದಕ್ಕೂ ಕೊನೆ ಅನ್ನೋದೈತೆ. ಅವಳಿಗಂತೂ ಒಳ್ಳೇದ ಹಾಕಿಲ್ಲಪ್ಪಯ್ಯ. ನಾನು ಅವಳನ್ನ ಸುಮ್ಮನೆ ಬಿಡಕ್ಕಿಲ್ಲ. ಅವಳಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ಕಮಲಿ, ನೀನ್ ತುಂಬಾ ಬುದ್ಧಿವಂತೆ ಅಮ್ಮ. ಎಲ್ಲಾ ವಿಷಯ ಗೊತ್ತಿದ್ರು ನನ್ನ ಕೈಲಿ ಏನೂ ಮಾಡಕ್ಕಾಗ್ಲಿಲ್ಲ. ಆದ್ರೆ ನೀನ್ ಈ ವಿಷಯದಲ್ಲಿ ತಾಳ್ಮೆ ಕಳ್ಕೊಳ್ಬೇಡ. ಏನ್ ಮಾಡೋದಾದ್ರೂ ಕರೆಕ್ಟಾಗಿ ಯೋಚನೆ ಮಾಡು. ಆಲ್ರೆಡಿ ನೀನು ನಿನ್ ತಾಯಿನ ಕಳ್ಕೊಂಡಿದ್ಯಾ. ನಾನು ನನ್ನ ಹೆಂಡತಿನ ಕಳ್ಕೊಂಡೆ. ನೀನು ನಿನ್ ತಂಗಿನ ಕಳ್ಕೊಂಡೆ. ನಾನು ನನ್ನ ಇನ್ನೊಬ್ಳು ಮಗಳನ್ನು ಕಳ್ಕೊಂಡಿದ್ದೀನಿ. ಪ್ಲೀಸ್ ಯೋಚನೆ ಮಾಡಮ್ಮ. ಯಾಕಂದ್ರೆ ನಿನ್ನ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಅಮ್ಮ. ಇಲ್ಲ ಅಪ್ಪಯ್ಯ, ಹಂಗೆಲ್ಲ ಏನೂ ಆಗಕ್ಕಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ನಾನು ಸರಿಯಾಗಿ ಯೋಚನೆ ಮಾಡಿನೇ ಮುಂದೆ ಹೆಜ್ಜೆ ಇಡ್ತೀನಿ. ಹಲೋ, ಹೇಳಿ ಸರ್. ಅವನ್ನ ಹಿಡಿದು ನಮ್ಮ ಗೋಡೌನಲ್ಲಿ ಕೂಡ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಪ್ಲಾನ್ ಏನು? ಸರ್, ನೀವು ನೇರವಾಗಿ ಮನೆಗೆ ಬಂದ್ಬಿಡಿ ಸರ್. ಎಲ್ಲ ವಿಷಯನೂ ನಾನು ಅಲ್ಲೇ ಹೇಳ್ತೀನಿ. ಸರಿ ಕಮಲಿ ಅವರೇ, ನಾನು ಇಮಿಡಿಯೇಟಾಗಿ ಮನೆಗೆ ಬರ್ತೀನಿ. ನೀವು ಹುಷಾರು. ಸರಿ ಸರ್. ಅಪ್ಪಯ್ಯ, ಈ ಎಲ್ಲ ನೋವಿನ ನಡುವೆ ನನಗೆ ಖುಷಿ ಕೊಡ್ತಿರೋ ಒಂದೇ ಒಂದು ವಿಷಯ ಅಂದ್ರೆ ನೀವು ಸರಿ ಹೋಗಿರೋದು ಅಪ್ಪಯ್ಯ. ನೀವೇನು ಚಿಂತೆ ಮಾಡಬೇಡಿ ಅಪ್ಪಯ್ಯ. ನಿಮ್ಗಾಗಿರೋ ಅನ್ಯಾಯಕ್ಕೆ ನಾನು ಹೋರಾಡ್ತೀನಿ. ತಪ್ಪಿನ ಮೇಲೆ ತಪ್ಪು ಮಾಡ್ತಿರೋ ಆನಿಕಂಗೆ ನಾನು ಸರಿಯಾದ ಶಿಕ್ಷೆ ಕೊಡಿಸ್ತೀನಿ ಅಪ್ಪಯ್ಯ, ಕೊಡಿಸ್ತೀನಿ. ಮಾವಯ್ಯ, ಚಂದ್ರು, ಯಾವಾಗ ಬಂದಮ್ಮ? ಎಷ್ಟು ದಿನ ಆಗುತ್ತೆ ನೀನು ನೋಡಿ. ಅಲ್ಲ, ನೀನು ಬೆಂಗಳೂರಿಗೆ ಬಂದಿದ್ದು ಗೊತ್ತಾಯ್ತು. ಆಮೇಲೆ ಏನೋ ಕಾರಣಕ್ಕೆ ಮಿಸ್ ಆದಿ ಅಂತ ಹೇಳಿದ್ರು. ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಈಗ ನಿನ್ನ ನೋಡಿ ಸಮಾಧಾನ ಆಯ್ತು ಕಣ. ಕೂತ್ಕೊ ಪ್ಲೀಸ್. ತಾರಾ, ರಿಷಿ, ಯಾರು ಬಂದಿದ್ದಾರೆ ನೋಡಿ. ಚಂದ್ರು ಅವರೇ, ನೀವು ನೋಡಿ ತುಂಬಾ ಖುಷಿ ಆಯ್ತು. ಹೇಗಿದ್ದೀರಾ? ಏನಮ್ಮ ಕಮ್ಮಿ ನೋಡ್ತಾ ಇದ್ಯಾ? ಹೋಗಿ ಚಂದ್ರಿಗೆ ತಂದ್ಕೊಡು ಕಾಫಿ. ಚಂದ್ರ ಕಾಫಿ ಇಷ್ಟ, ಕಾಫಿ ತಗೊಂಬ. ಅದಕ್ಕೆ ಮುಂಚೆ ಕುಡಿಯಕ್ಕೆ ಸ್ವಲ್ಪ ನೀರು ತಂದ್ಕೊಡು. ಓಕೆ ರಮೇಶ್, ಯಾಕೋ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಚಂದ್ರು, ನೀನು ಗುರ್ತು ಹಿಡಿದ್ಯಾ? ತಾನ ನೋಡಿದ್ಯಾ? ಚಂದ್ರ ನಾನು ಗುರ್ತು ಹಿಡಿತಾ ಇದ್ದಾನೆ. ನನ್ಗೇನು ಆಗಿಲ್ಲ ಕಣೋ, ನಾನು ಸರಿಯಾಗಿದ್ದೀನಿ. ಚಂದ್ರು, ಹಾಗಾದ್ರೆ ನೀನು ಸರಿ ಹೋಗಿದ್ಯೇನೋ? ನಿನ್ಗೆ ನಾವೆಲ್ಲ ನೆನ್ಪಿದ್ದೀವಾ?
ನಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ನೆನಪಿದ್ಯಾ? ನಾನು ನೀನು ಒಂದು ಹಾಡು ಹಾಡ್ತಿದ್ವಿ, ಯು ರಿಮೆಂಬರ್? ನೆನ್ಪಿದ್ಯೋ? ನಾ ಬೆಂಕಿಯಂತೆ ನಾ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಬಳಿಯುತ್ತಾನೆ. ಚಂದ್ರಿಗೆಲ್ಲ ನೆನಪಿದೆ. ಏ ರಿಷಿ, ನಿಮ್ಮ ಮಾವಯ್ಯ ಒಳ್ಳೆ ಪರ್ಫೆಕ್ಟ್. ಕಮ್ಲಿ, ನಿಮ್ಮ ಅಪ್ಪಯ್ಯ ರೆಡಿ ಆಗ್ಬಿಟ್ರಮ್ಮ, ಇನ್ನೇನು ಚಿಂತೆ ಇಲ್ಲ. ನಾನು ನಿಜವಾಗ್ಲೂ ಸರಿ ಹೋಗಿದ್ದೀನಿ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೆಯಾ? ಕೂಲ್ ಡೌನ್. ಇಲ್ಲ ಚಂದ್ರು, ತುಂಬಾ ಖುಷಿ ಆಗ್ತಿದೆ ಕಣ. ನೀನ್ ಇಷ್ಟು ಚೆನ್ನಾಗಿ ರಿಕವರ್ ಆಗ್ತೀಯ ಅಂತ ನಿಜವಾಗ್ಲೂ ಅನ್ಕೊಂಡಿರಲ್ಲ. ಐ ಆಮ್ ಸೋ ಹ್ಯಾಪಿ. ಅವಾಗಂತೂ ನಿಂಗೆ ಹುಷಾರಿಲ್ದೆ ಇದ್ದಾಗ ತುಂಬಾ ಬೇಜಾರಾಗ್ತಿತ್ತು ಕಣ. ನಿನ್ನ ಆ ಸ್ಥಿತಿಲಿ ನೋಡೋದಕ್ಕೆ ನನಗಂತೂ ತುಂಬಾ ಸಂಕಟ ಆಗ್ತಿತ್ತು. ಟುಡೇ ಐ ಆಮ್ ಸೋ ಹ್ಯಾಪಿ. ಹೌದು, ಈ ಥರ ಕ್ಷಣ ಮತ್ತೆ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನನಗೂ ತುಂಬ ಖುಷಿ ಆಗ್ತದೆ. ಅಲ್ಲ ಬೇಬಿ, ನಿಮ್ಮಪ್ಪ ಮನೆಗೆ ಬಂದ್ರು ಅನ್ನೋಷ್ಟರಲ್ಲಿ ಮತ್ತೆ ಕಾಣೆ ಆಗಿದಾರಲ್ಲ. ಎಲ್ಲಿಂದ ಹುಡ್ಕೋದವ್ರನ್ನ, ಎಲ್ಲಿ ಹೋಗಿದಾರೋ ಏನೋ, ತುಂಬಾ ಭಯ ಆಗ್ತಿದೆ. ಬೇಬಿ, ಅಜ್ಜಿಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ತುಂಬಾ ತುಂಬಾ ಡೇಂಜರ್. ನಾವು ಎಲ್ಲಿಂದ ಅವ್ರನ್ನ ಹುಡ್ಕೋದು? ಅಯ್ಯೋ, ನನ್ನ ಕೈಕಾಲೇ ಆಡ್ತಿಲ್ಲ. ಬೇಬಿ, ರಿಸ್ಕ್ ತಗೊಳ್ಳೋದೇ ಬೇಡ. ಒಂದು ಕೆಲಸ ಮಾಡೋಣ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಮಾಮ್, ನೋ ಮಾಮ್, ನಾವೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅಜ್ಜಿಗೆ ವಿಷಯ ಗೊತ್ತಾಗ್ಬಿಡುತ್ತೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ನೀವು ಸ್ವಲ್ಪ ಕೂಲ್ ಆಗಿರಿ, ಓಕೆ? ನಾನು ನೋಡ್ಕೋತೀನಿ. ಇನ್ನೇನು ವ್ಯವಸ್ಥೆ ಮಾಡ್ತೀಯಾ ಬೇಬಿ? ಪೊಲೀಸ್ಗಿಂತ ಚೆನ್ನಾಗಿ ಇನ್ಯಾರು ಹುಡ್ತಾರೆ ಹೇಳು? ನೋಡು, ನನಗೆ ನನ್ನ ಗಂಡನ ಉಳಿಸ್ಬೇಕು ಅಷ್ಟೇ. ನಾನು ಇನ್ಸ್ಪೆಕ್ಟರ್ ಕಾಲ್ ಮಾಡ್ತೀನಿ. ಮಾಮ್, ಒಂದು ನಿಮಿಷ, ಯಾಕಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ನೀವು ಸ್ವಲ್ಪ ಕೂಲ್ ಆಗಿರಿ, ಓಕೆ? ನಾನು ನೋಡ್ಕೋತೀನಿ. ಬೇಬಿ, ಏನ್ ಯೋಚನೆ ಮಾಡ್ತಿದ್ಯಾ ನೀನು? ನಮ್ಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮರು ಅಂತ ಯಾರಿದ್ದಾರೆ ಹೇಳು? ಯಾರಿಗೂ ನಮ್ಮನ್ನು ಕಂಡ್ರೇನೆ ಆಗಲ್ವಲ್ಲ. ಪ್ಲೀಸ್ ಬೇಬಿ, ನನ್ನ ಮಾತು ಕೇಳು. ಪೊಲೀಸ್ ಕಾಲ್ ಮಾಡೋಣ, ಎಲ್ಲ ಸರಿ ಹೋಗುತ್ತೆ, ನಿಮ್ಮ ಅಪ್ಪನೂ ಸಿಗ್ತಾರೆ. ಅದೇ ಬೆಸ್ಟ್ ಅನ್ಸುತ್ತೆ. ನೋ ಮಾಮ್, ಯು ವೇಟ್. ಮಾಮ್, ಅಂಬಿಗೆ ಕಾಲ್ ಮಾಡೋಣ. ಮಾಮ್, ಅಂಬಿಗೆ ಹೇಳಿದ್ರೆ 100% ಡ್ಯಾಡ್ ಸಿಕ್ಕೇ ಸಿಗ್ತಾರೆ, ಓಕೆ? ಋಷಿ, ಯಾಕೆ ನಿಂತ್ಕೊಂಡಿದ್ಯಾ? ಬಾ ಕೂತ್ಕೋ. ಪರವಾಗಿಲ್ಲ. ಕಮಲಿ ಅವ್ರ, ಅನಿಕಾ ಫೋನ್ ಮಾಡ್ತೀಯಾ? ಹಲೋ, ಹೇಳನಿಕಾ. ಅದು ಅಂಬಿ, ಡ್ಯಾಡ್ ಮತ್ತೆ ಮಿಸ್ ಆಗಿದ್ದಾರೆ. ಏನು? ಅಪ್ಪ ಮಿಸ್ ಆದ್ರಾ? ಏನ್ ಹೇಳ್ತಿದ್ಯಾ ನಿಕಾ? ಎಲ್ಲೋದ್ರು? ಅಲ್ಲ ನಿಕಾ, ಅಪ್ಪನ್ ನೋಡ್ಕೊಳಕ್ಕೆ ಅಂತಾನೆ ಒಬ್ರನ್ನ ಕೇರ್ ಟೇಕರ್ ಇಟ್ಟಿದ್ದಲ್ಲ, ಅವರೆಲ್ಲೋದ್ರು? ಗೊತ್ತಿಲ್ಲ ಅಂಬಿ, ನಾವೆಲ್ಲರೂ ಅವ್ರನ್ನ ಚೆನ್ನಾಗಿ ನೋಡ್ಕೋತಿದ್ವಿ. ಅದು ಹೇಗ್ ಮಿಸ್ ಆದ್ರೋ ಏನೋ ನನ್ಗೆ ಗೊತ್ತಾಗ್ತಿಲ್ಲ. ನನ್ಗಂತೂ ತುಂಬಾ ಟೆನ್ಷನ್ ಆಗ್ತಿದೆ. ದಿಸ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್ ಅಂಬಿ. ಅಪ್ಪ ಇನ್ನ ಈ ಸ್ಥಿತಿಗೆ ತಂದವಳೆ ನೀನು. ಅಪ್ಪ ಇನ್ನ ನೀನ್ ಚೆನ್ನಾಗಿ ನೋಡ್ಕೊಂತಿದ್ಯಾ? ಅದೇನೆಲ್ಲ ಸುಳ್ಳು ನಂಬಿಸ್ತಿದ್ಯಲ್ಲ. ಕೋಪ ಬಂದ್ರೂ ನಿನ್ನ ಬೈಯಕ್ಕಾಗಕ್ಕಿಲ್ಲ ಕಣೆ. ಯಾಕಂದ್ರೆ ನಾನೀಗ ಅಂಬಿ. ಹಲೋ ಅಂಬಿ, ಕೇಳಿಸ್ತಾ ಇದ್ಯಾ? ನಿಕಾ, ಕೇಳಿಸ್ತಿದೆ. ಅಲ್ಲ, ಅವ್ರು ಎಲ್ಲೋಗಿರ್ಬೋದು? ಎಲ್ಲೋಗಕ್ ಸಾಧ್ಯ? ನನಗೆ ಗೊತ್ತಿಲ್ಲ ಅಂಬಿ. ಅವ್ರು ಮಿಸ್ ಆಗ್ಬಾರ್ದು ಅಂತ ನಾವು ತುಂಬಾ ಕೇರ್ ತಗೊಂಡು ನೋಡ್ಕೋತಾ ಇದ್ವಿ.
ಇನ್ ಕೇಸ್ ಅವ್ರು ಮಿಸ್ ಆದ್ರೂ ಈಸಿಯಾಗಿ ಕಂಡುಹಿಡಿಯೋಕೆ ಅಂತ ಒಂದು ಇನ್ಬಿಲ್ಟ್ ಟ್ರ್ಯಾಕರ್ ಇರೋ ಸ್ಮಾರ್ಟ್ ವಾಚ್ನ ಅವ್ರ ಕೈಗೆ ಕಟ್ಟಿದ್ವಿ. ಆ ವಾಚ್ನೇ ಅವರು ಅದ್ಯಾವುದೋ ಚಿಕ್ಕ ಹುಡುಗಿಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ನಂಗೆ ಯಾಕೋ ಅವ್ರು ಸರಿ ಹೋಗಿದ್ದಾರೆ ಅಂತ ಡೌಟು ಅಂಬಿ. ಸರಿ, ಒಂದು ಕೆಲಸ ಮಾಡ್ತೀನಿ ಇರು. ನಾನು ನಮ್ಮ ಗ್ಯಾಂಗ್ ಅವ್ರಿಗೆಲ್ಲ ಹೇಳ್ತೀನಿ ಅವ್ರನ್ನ ಹುಡ್ಕೋದಕ್ಕೆ. ಒಂದು ಸ್ವಲ್ಪ ಹುಡುಕ್ಸ್ ನೋಡೋಣ. ಓಕೆ ಓಕೆ, ನಿಂಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಂಗೆ ಇಮಿಡಿಯೇಟ್ಲಿ ಕಾಲ್ ಮಾಡು. ಓಕೆ ಸರಿ ಅನಿಕಾ, ಆದಷ್ಟು ಬೇಗ ಹುಡುಕ್ಸೋ ವ್ಯವಸ್ಥೆ ಮಾಡಿಸ್ತೀನಿ. ಥ್ಯಾಂಕ್ ಯು. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಅನಿಕಾ? ನಿನಗೆ ಅಪ್ಪಯ್ಯ ಕಾಣೆ ಆಗೋರೇನ ಚಿಂತೆಗಿಂತ ನಿನ್ಗುಟ್ಟೆಲ್ಲ ಎಲ್ಲಿ ಬಯಲಾಯ್ತಾಯ್ತು ಅನ್ನೋ ಚಿಂತೆನೇ ಜಾಸ್ತಿ ಆಗಿರ್ತೈತೆ. ಈಗ ಅಂಬಿ ಜೊತೆ ಕ್ಲೋಸ್ ಆಗಬೇಕು ಅಂತ ನಿನ್ನ ಕೆಲ್ಸದಾಗೆ ಅವಳನ್ನು ಸೇರ್ಸ್ಕೊತಿದ್ಯಾ. ನಡ್ಸು. ಅದು 7 ದಿನ ಹಿಂಗೆ ನಾಟಕ ಮಾಡ್ತೀಯೋ, ನಾನು ಹಿಂಗೆ ನಾಟಕ ಮಾಡ್ತೀನಿ. ಏನೇ ಆದರೂ ಅಪ್ಪ ಹಿಂಗೆ ಏನಾಗಕ್ಕೂ ನಾನು ಬಿಡೋಕ್ಕಿಲ್ಲ. ಮಾಮ್, ಅಂಬಿ ಅವಳ ಗ್ಯಾಂಗಿಗೆ ಹೇಳಿ ಹುಡುಕ್ಸ್ತಾಳಂತೆ. ನಾವು ಹುಡ್ಕೋಣ ಬನ್ನಿ. ಬಾ ಬೇಬಿ. ನಿಜವಾಗ್ಲೂ ಇವತ್ತು ನೀನು ನೋಡಿ ತುಂಬ ಖುಷಿ ಆಯ್ತು ಕಣ. ಕಮಲಿ ನೋಡಮ್ಮ, ಇವತ್ತು ಚಂದ್ರು ನಮ್ಮ ಮನೆಗೆ ಬಂದಿದ್ದಾನೆ. ಇವತ್ತು ನಮ್ಮ ಮನೇಲಿ ಹಬ್ಬನೇ ಆಯ್ತಾ. ಹಬ್ಬದ ಅಡುಗೆ ಮಾಡಿಬಿಡು. ಚಂದ್ರುಗೆ ಕಾಯಿ ಹೋಳಿಗೆ ತುಂಬ ಇಷ್ಟ, ಅದನ್ನು ಮಾಡು. ಬೇಳೆ ಸಾರು ಮಾಡು, ಕುಂಬಳಕಾಯಿ ಪಲ್ಯ ಮಾಡು. ಆಮೇಲೆ ಕಾಂಬಿನೇಷನ್ ಸಂಡಿಗೆ ಕರೆದ್ಬಿಡು. ಅನ್ನ ಸಾರು ಸಂಡಿಗೆ ಉಪ್ಪಿನಕಾಯಿ ಸೂಪರ್ ಆಗಿರುತ್ತೆ ಅಲ್ವಾ ಚಂದ್ರು? ಹೋಗಮ್ಮ ಅಡುಗೆ ಮಾಡ್ಬಿಡು. ರಿಷಿ, ನೀನು ಸ್ವೀಟ್ ಸ್ಟಾಲ್ಗೆ ಹೋಗಿ ಮೋತಿಚೂರ್ ಲಡ್ಡು, ಆಮೇಲೆ ರಸಗುಲ್ಲ, ಜಿಲೇಬಿ, ಮಿಸ್ ಮಾಡದೆ ಮೈಸೂರು ಪಾಕ್ ಇಷ್ಟು ತಗೊಂಡು ಬೇಗ. ರಮೇಶ್, ಅಷ್ಟೆಲ್ಲ ಸ್ವೀಟ್ಸ್ ಹಾಕೋ ಒಂದೇ ಸರಿ ತಿನ್ನಕ್ಕಾಗುತ್ತಾ? ನಿಂಗೆ ಅದೆಲ್ಲ ಇಷ್ಟ ತಾನೆ. ಏನ್ ಇಷ್ಟ ಆಗುತ್ತೋ ಏನ್ ಸೇರುತ್ತೋ ಅದನ್ನ ತಿನ್ಬೇಕು. ದಟ್ಸ್ ಆಲ್. ರಿಷಿ ನಿಂತೇ ಇದೆಯಲ್ಲಪ್ಪ, ಹೋಗ ಬೇಗ. ಓಕೆ ತರ ಚಂದ್ರಿಗೆ ಏನೇನು ಅಡುಗೆ ಇಷ್ಟ ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ. ನೀನು ಹೋಗಿ ಕಮಲಿಗೆ ಏನಾದ್ರು ಗೊತ್ತಾಗದೆ ಹೋದ್ರೆ ಹೇಳ್ಕೊಡು. ಓಕೆ ರಮೇಶ್, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಕಮಲಿ ಅಡ್ಗೆ ಮಾಡ್ತಿದ್ದಾಳಂದ್ರೆ ಎಲ್ಲ ಕರೆಕ್ಟ್ ಆಗೇ ಇರುತ್ತೆ. ನಿಮ್ಗೂ ಗೊತ್ತು ತಾನೆ, ಮಾಡ್ತಾಳೆ ಬಿಡಿ. ಓಕೆ ರಮೇಶ್, ನಾನು ಬಂದಿರೋದೇ ನಿನ್ನ ಹತ್ರ ಮಾತಾಡೋದಿಕ್ಕೋ. ಆರಾಮಾಗಿ ತಾಳ್ಮೆಯಿಂದ ಇರು. ನಾವು ಈ ಥರ ಮಾತಾಡೋಕೆ ಕೂತ್ಕೊಂಡು ಎಷ್ಟು ವರ್ಷ ಆಯ್ತು ಹೇಳು. ಮತ್ತೆ ಈ ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ವ? ಚಂದ್ರು, ಯಾಕೆ ಹಾಗಂತೀಯ? ನಿನ್ಗೇನು ಆಗಲ್ಲ ಕಣ. ಈಗ ಹುಷಾರಾಗಿದೆಯಲ್ಲ, ಬೇರೆ ಏನು ಚಿಂತೆ ಮಾಡಬೇಡ. ಓಕೆ, ಖುಷಿಯಾಗಿರತ್ ಕಲ್ತು. ಈಗ ನೀನು ಮತ್ತೆ ಏನೇನು ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡ. ಇವತ್ತು ನಮ್ಮ ಮನೆಗೆ ಬಂದಿದ್ಯಾ, ನಿನ್ಗೇನು ಇಷ್ಟ ಅದನ್ನ ಹೇಳಿ ತರಿಸ್ಕೋ, ಮಾಡಿಸ್ಕೋ, ಖುಷಿಯಾಗಿ ಊಟ ಮಾಡು, ಆರಾಮಾಗಿರೋ. ದಾಟ್ ಈಸ್ ಆಲ್. ಅದ ಚಂದ್ರು, ನನ್ನ ನಿನ್ನ ಫ್ರೆಂಡ್ಶಿಪ್ ಎಷ್ಟು ವರ್ಷದ್ದು? ಅವಾಗೆಲ್ಲ ನನಗಂತೂ ಮನೆಯಲ್ಲಿ ತುಂಬ ಕಷ್ಟಗಳು, ಕೈಯಲ್ಲಿ ಕಾಸಿರಲಿಲ್ಲ. ಆದರೆ ನಾನೇನಾದರೂ ಇಷ್ಟಪಟ್ಟರೆ, ನನಗೆ ಬೇಕು ಅಂತ ಅನ್ಸಿದ್ರೆ ನೀನು ನನಗೆ ಬೇಕಾದನ್ನೆಲ್ಲ ತಂದುಕೊಟ್ಟಿದ್ಯಾ. ಎಷ್ಟೋ ದಿನ ನಿಮ್ಮಮ್ಮ ನಿನಗೆ ಅಂತ ಊಟ ಕಟ್ಕೊಟ್ಟಿದ್ದನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡು ಊಟ ಮಾಡಿದ್ಯಾ. ಅದನ್ನ ಮರೆಯೋಕೆ ಆಗಲ್ಲ ಕಣೋ. ನನ್ನ ನಿನ್ನ ಮದುವೆ ಆಗ ತುಂಬ ಡಿಫ್ರೆನ್ಸ್ ಇತ್ತು. ನೀವು ಅಷ್ಟು ಶ್ರೀಮಂತರು, ನಾವು ಬಡವರು. ಆದರೆ ಆ ಡಿಫ್ರೆನ್ಸ್ನ ನೀನು ಯಾವತ್ತೂ ತೋರಿಸ್ಕೊಂಡಿಲ್ಲ. ಶ್ರೀಮಂತ ಬಡವ ಅಂತ ಯಾಕೋ ಮಾತಾಡ್ತೀಯ ರಮೇಶ್? ನಾವಿಬ್ಬರು ಫ್ರೆಂಡ್ಸ್ ಮಧ್ಯ ಡಿಫ್ರೆನ್ಸ್ ಬರೋದಿಲ್ಲ. ಹಾಗೆ ಹೇಳೋದು ನೀನು ದೊಡ್ಡ ಗುಣ ಅಪ್ಪ. ಅದಕ್ಕೆ ನಾನು ಹೇಳಿದ್ದು ನೀನು ತುಂಬ ಒಳ್ಳೆಯವನು ಅಂತ. ಹಾಗಂತ ಕಳೆದ ಹೋದ ದಿನಗಳನ್ನ ಯಾವತ್ತೂ ಮರಿಬಾರ್ದಲ್ವ? ಅದನ್ನು ಮರ್ತ್ಬಿಟ್ರೆ ಮತ್ತೆ ಮನುಷ್ಯತ್ವಕ್ಕೆ ಏನು ಬೆಲೆ ಇದೆ? ನಾವಿದ್ದ ಪರಿಸ್ಥಿತಿ, ನಮಗೆ ಜನಗಳು ಮಾಡಿದ ಸಹಾಯ ನಾವು ಯಾವತ್ತೂ ಮರಿಬಾರ್ದು. ಅದೊಂಥರ ಬಂಗಾರದ ನೆನಪುಗಳಿದ್ದ ಹಾಗೆ. ಬಂಗಾರಕ್ಕೆ ಹೇಗೆ ದಿನಗಳು ಹೋಗ್ತಾ ಹೋಗ್ತಾ ಬೆಲೆ ಬೀಳುತ್ತೋ ಹಾಗೆ ಆ ನೆನಪುಗಳು ಅಷ್ಟೇ. ನಿಜವಾಗ್ಲೂ ಇವತ್ತು ನಂಗೆ ಅನಿಸ್ತಾ ಇದೆ, ಒಳ್ಳೆಯವ್ರಿಗೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಅಂತಾರಲ್ಲ, ಅದು ನಿನ್ನಿಂದ ಪ್ರೂವ್ ಆಯಿತು. ನಿನ್ನ ಅವತ್ತಿನ ಪರಿಸ್ಥಿತಿ ನೋಡಿ ನಿಜವಾಗ್ಲೂ ನಂಗೆ ತುಂಬ ಬೇಜಾರಾಗಿತ್ತು. ಬಟ್ ಟುಡೇ ಯು ಹ್ಯಾವ್ ರಿಕವರ್ಡ್ ಟೋಟಲಿ. ಫೈನಲಿ ನೀನು ಗುಣಮುಖ ಆದಿಯಲ್ಲ, ಅದೇ ದೊಡ್ಡ ಖುಷಿ. ಅದು ಸೀದಾ ನಮ್ಮನೆಗೆ ಬಂದಿಯಲ್ಲಪ್ಪ, ಅದೊಂದು ದೊಡ್ಡ ಸಂಭ್ರಮ.
ಗಾಡ್, ವಾಟ್ ಇಸ್ ದಿಸ್ ಮಾಮ್? ನಾವು ಮಾತ್ರ ಬಿಸಿಲಲ್ಲಿ ಓಡಾಡ್ತಾ ಇದ್ದೀವಿ, ಆ ಕಮಲಿ ಆರಾಮಾಗಿ ಅವಳ ಮನೇಲಿ ಕೂತಿದ್ದಾಳೆ. ಅದಕ್ಕೆ ಏನ್ ಮಾಡ್ಬೇಕೀಗ? ಏನು ಮಾಮ್ ಹೀಗೆ ಕೇಳ್ತಾ ಇದ್ದೀರಾ? ಅವಳು ಟೆನ್ಷನ್ ಮಾಡ್ಕೋಬೇಕು, ಅವಳು ಇಲ್ಲಿ ಬಿಸಿಲಲ್ಲಿ ಓಡಾಡ್ಬೇಕು. ಸೊ ವೇಟ್, ನಾನು ಕಮಲಿ ಕಾಲ್ ಮಾಡ್ತೀನಿ, ಡ್ಯಾಡ್ ಮಿಸ್ ಆಗಿರೋ ವಿಷಯ ಅವಳಿಗೆ ಹೇಳ್ತೀನಿ. ಆಗ ಅವಳು ಅವ್ರ ಮನೆಯವರು ಎಲ್ಲರೂ ಟೆನ್ಷನ್ ಮಾಡ್ಕೋತಾರೆ. ಒಟ್ಟಿನಲ್ಲಿ ಆ ಕಮಲಿ ನೆಮ್ಮದಿಯಾಗಿರ್ಬಾರ್ದು ಅಷ್ಟೇ. ಏನ್ ಬೇಕಾದ್ರೂ ಮಾಡ್ಕೋ ಬೇಬಿ. ಆಗ್ಲೇ ಅಂಬಿ ನಂಬರ್ಗೆ ಫೋನ್ ಮಾಡಿದ್ದೆ, ಇವಾಗ ಕಮ್ಮಿ ನಂಬರ್ಗೆ ಫೋನ್ ಮಾಡ್ತಿದ್ಯಾ? ಯೋಳನಿಕಾ, ಕಮಲಿ ಡ್ಯಾಡ್ ಮತ್ತೆ ಮಿಸ್ ಆಗಿದ್ದಾರೆ. ಅಯ್ಯೋ ಅನಿಕಾ, ಏನ್ ಹೇಳ್ತಿದ್ಯಾ? ಅಪ್ಪ ಕಳ್ದೋಗೋರೆ ಅಂದ್ರೆ ಏನರ್ಥ? ಮೊದ್ಲೇ ಅವ್ರಿಗೇನೋ ತಿಳಿಯಕ್ಕಿಲ್ಲ, ಅವ್ರು ಎಲ್ಲೋದ್ರು ಏನಾದ್ರು ಸರಿಯಾಗಿ ನೋಡ್ಕೊಳಕ್ಕಾಗಕ್ಕಿಲ್ವಾ? ಹೋಗ್ಲಿ, ಎಲ್ಲೋಗೋರೆ ಏನು ಅಂತ ಏನಾದ್ರು ಗೊತ್ತಾಯ್ತಾ? ಇಲ್ಲ ಕಮಲಿ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅವ್ರಿಗೆ ಏನಾಗಿದ್ಯೋ ಏನೋ, ಅವ್ರು ಬದುಕಿದಾರೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅನಿಕಾ, ಅದೇನು ಅಂತ ಮಾತಾಡ್ತೀಯ? ಅಪ್ಪ ಎಲ್ಲೇ ಇದ್ರು ಹುಷಾರಾಗವ್ರೆ ಅನ್ಕೊಂಡು ಹುಡುಕ್ಬೇಕು. ನೀನ್ ಹಂಗೆಲ್ಲ ಮಾತಾಡ್ಬೇಡ. ಅಯ್ಯೋ ಅದು ಹಾಗಲ್ಲ ಕಮಲಿ, ಅವ್ರು ಎಲ್ಲಿ ಹೋಗಿದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಕಮಲಿ ಪ್ಲೀಸ್, ನೀನು ಅವ್ರಿಗೋಸ್ಕರ ಸ್ವಲ್ಪ ಹುಡುಕ್ತೀಯಾ? ಹಾ ಸರಿ, ಇವಾಗ ನೀನ್ ಎಲ್ಲಿದ್ಯಾ? ಕಮಲಿ, ನಾನು ರೋಡ್ ಎಲ್ಲ ಹುಡುಕ್ತಾ ಇದ್ದೀನಿ, ಆದ್ರೆ ಅವ್ರು ಎಲ್ಲೂ ಸಿಗ್ತಾ ಇಲ್ಲ. ಸರಿ ಅನಿಕಾ, ನೀನು ಸರಿಯಾಗಿ ಹುಡುಕು, ನಾನು ಹುಡುಕ್ತೀನಿ. ಅನಿಕಾ, ಆ ದೇವ್ರು ನಮ್ಗೆ ಯಾಕಾದ್ರೂ ಹಿಂಗ್ ಪ್ರತಿದಿನ ಒಂದು ಪರೀಕ್ಷೆ ಕೊಡ್ತಾನೋ? ಪಾಪ ಅಪ್ಪಯ್ಯ, ಎಲ್ಲೋರೋ ಏನ್ ಮಾಡ್ತಾರೋ, ನನ್ಗಂತೂ ಸ್ಯಾನೇನೆ ಯೋಚನೆ ಆಯ್ತೈತೆ. ಅಲ್ಲ ಅನಿಕಾ, ನಮ್ಗೆ ಯಾಕೆ ಹಿಂಗ್ ಆಯ್ತೈತೆ ಅಂತವ? ಪಾಪ ಅಪ್ಪಯ್ಯ, ಅಪ್ಪಯ್ಯ ಏನ್ ಮಾಡೋರೆ ನೀನೇ ಹೇಳು. ಬಿಡು ಅನಿಕಾ, ಅಪ್ಪಯ್ಯ ಸಿಕ್ಕೇ ಸಿಗ್ತಾರೆ, ನಾವು ಅವ್ರನ್ನ ಸರಿಯಾಗಿ ಹುಡ್ಕುಮ. ನಾನು ಋಷಿಸತ್ತವ ಈ ವಿಷಯ ಹೇಳ್ತೀನಿ, ನಾವೆಲ್ಲರೂ ಸೇರಿ ಇಲ್ಲಿ ಹುಡುಕ್ತೀವಿ. ನಿನ್ಗೇನಾದ್ರೂ ಅಪ್ಪನ ಬಗ್ಗೆ ವಿಷಯ ಗೊತ್ತಾದ್ರೆ ನನಗೆ ಫೋನ್ ಮಾಡಿ ಹೇಳು. ಓಕೆ ಕಮಲಿ, ಥ್ಯಾಂಕ್ ಯು. ಎಸ್ ಮಾಮ್, ಆ ಕಂಪ್ನಿಗೆ ಟೆನ್ಷನ್ ಕೊಟ್ಟಿದ್ದಾಯ್ತು. ಈಗ ನಂಗೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಅವ್ರು ಯಾವಾಗ್ಲೂ ಹೀಗೆ ಟೆನ್ಷನ್ ಅಲ್ಲಿ ನರಳ್ತಾ ಇರ್ಬೇಕು. ಬೇಬಿ, ಅವಳು ಟೆನ್ಷನ್ ಕೊಟ್ಟಿದ್ದು ಸಾಕು, ಈಗ ನನ್ನ ಟೆನ್ಷನ್ ಕಡಿಮೆ ಆಗ್ಬೇಕು ಅಂದ್ರೆ ಫಸ್ಟ್ ಚಂದನ ಹುಡುಕ್ಬೇಕು. ನಡಿ. ಎಸ್ ಮಾಮ್, ಬನ್ನಿ. ಏನನಿಕಾ, ನೀನ್ ಟೆನ್ಷನ್ ತಗೊಳ್ದೆ ನನಗೆ ಟೆನ್ಷನ್ ಕೊಡಕ್ ನೋಡ್ತಿದ್ಯಾ? ಆದ್ರೆ ನಿನಗೆ ಡಬಲ್ ಟೆನ್ಷನ್ ಹೆಂಗ್ ಕೊಡ್ಬೇಕು ಅಂತ ನನಗೆ ಸಂದಾಗ ಗೊತ್ತು. ಒಂದ್ ತಿಳ್ಕೊ, ನೀನು ಏನೇ ತಿಪ್ಪುರ್ಲಾಗ ಹಾಕಿದ್ರು ಅಪ್ಪಯ್ಯ ನಿನ್ ಕೈಗೆ ಸಿಗಕ್ಕಿಲ್ಲ. ಅವ್ರು ನಮ್ಮ ಜೊತೆಯಾಗೆ ನೆಮ್ಮದಿಯಾಗಿರ್ತಾರೆ. ಕಮಲಿ, ಥ್ಯಾಂಕ್ ಯು ಕಮಲಿ. ರಚನಾ, ಯಾಕೆ ಅಳ್ತಿದ್ಯಾ? ಕಮಲಿ, ನೀನು ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ, ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಅಂತ ನಮಗೆ ಗೊತ್ತು. ನೀನು ನಂಗೆ ಯಾಕೆ ಬೇಕು ಇದೆಲ್ಲ ಅಂತ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿರ್ಬೋದಾಗಿತ್ತು. ನೀನು ನಿನ್ನ ಲೈಫ್ನೇ ರಿಸ್ಕಿಗೆ ತಗೊಂಡು ಅಂಬಿಯಾಗಿ ಅಮರ್ನ ಒಪ್ಸಿದ್ಯಾ. ಎಲ್ಲ ಸಮಸ್ಯೆನೂ ಪರಿಹಾರ ಮಾಡಿದ್ಯಾ. ನಿನ್ ಋಣನ ಹೇಗೆ ತೀರಿಸ್ಲಿ ಕಮಲಿ? ನಾನು ನಿನ್ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ರಚನಾ, ಅದೇನು ಅಂತ ಮಾತಾಡ್ತೀಯ? ನೀನು ನಮ್ಮನೆ ಹುಡುಗಿ ಅಲ್ವಾ? ನಮ್ಮನೆ ಹುಡುಗಿಗೆ ನೋವಾಯ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಕ್ಕಾಯ್ತಾಯ್ತಾ ರಚನಾ? ಅದು ಅಲ್ಲದೆ ನೀನು ನಮ್ಮ ಅಣ್ಣನ ಮದುವೆ ಆಗಿದ್ಯಾ. ನೀವಿಬ್ರು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಅಣ್ಣನಾಗಿ ನಾನು ನಿನ್ಗೇನು ಮಾಡಲಿಲ್ಲ ಕಮಲಿ, ಆದರೂ ನನ್ನ ಮೇಲೆ ಯಾಕಿಷ್ಟು ಪ್ರೀತಿ ನಿನಗೆ? ನಮಗೋಸ್ಕರ ಯಾಕಿಷ್ಟೆಲ್ಲ ಮಾಡ್ತಿದ್ಯಾ? ಅಮರಣ್ಣ,
ಅಣ್ಣ ತಂಗಿ ಆಗ್ಬೇಕು ಅಂದ್ರೆ ಒಂದೇ ತಾಯಿ ಹೊಟ್ಟೆಲ್ ಹುಟ್ಬೇಕಾ? ಯಾವತ್ತಿದ್ರು ನೀನ್ ನಮ್ಮ ಅಣ್ಣನೆಯ. ನೀನ್ ನನ್ಗೆ ಅಣ್ಣನ ಪ್ರೀತಿ ಕೊಟ್ಟಿದ್ಯಾ, ನಂಗೆ ಆಟ ಸಾಕು. ನಿನ್ ಪ್ರೀತಿಗೆ ನನ್ನಿಂದ ಮಾತೆ ಹೊಡ್ತಲ್ಲ ತಂಗ್ಯವ. ನೀನ್ ಒಬ್ಳೆ ಎಷ್ಟು ಕಷ್ಟಪಟ್ಕೊಂಡು ನೋವು ತಿಂತಿದ್ಯಲ್ಲ, ಯಾಕೆ? ಅಮರಣ್ಣ, ಯೋಚನೆ ಮಾಡಬೇಡ. ಕೆಲವೊಂದು ವಿಷಯಗಳು ನಮ್ಮ ಕೈ ಮೀರಿ ನಡೆದೋಯ್ತೈತೆ. ಆದ್ರೆ ಅದೆಲ್ಲದಕ್ಕೂ ಕೊನೆ ಅನ್ನೋದೈತೆ ಅಮರಣ್ಣ. ನಮ್ಮನ್ನ ಈ ಸ್ಥಿತಿಗೆ ತಂದವ್ರಿಗೂ ಕೊನೆ ಅನ್ನೋದು ಬಂದೇ ಬರ್ತೈತೆ. ಆದ್ರೆ ಆ ದಿನ ಬರೋವರೆಗೂ ನಾವೆಲ್ಲರೂ ತಾಳ್ಮೆಯಿಂದ ಇರಬೇಕು. ಆ ದಿನ ಬಂದಾಗ ನಾವೆಲ್ಲರೂ ಸೇರಿ ಖುಷಿ ಪಡೋಣ. ಅಲ್ಲಿವರೆಗೂ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಆಟೆಯ. ಆದ್ರೆ ಇನ್ನು ಎಷ್ಟು ದಿನ ಅಂತ ಹೀಗೆ ಕಷ್ಟಪಡ್ತೀಯ ಕಮಲಿ? ರಚನಾ, ನಾನು ಕೆಲವೊಂದು ವಿಷಯಗಳನ್ನ ಹುಡುಕ್ತಾ ಇದ್ದೀನಿ. ಅದು ಸಿಕ್ಕಿದ ತಕ್ಷಣ ಎಲ್ಲನೂ ಸರಿ ಹೋಯ್ತೈತೆ. ಆದಷ್ಟು ಬೇಗ ಇದೆಲ್ಲ ಕೊನೆ ಆಯ್ತೈತೆ ರಚನಾ.